ನಿರ್ಮಾಪಕರಲ್ಲಿ ವಿನಂತಿ, ಈ ದಿವಸ ತಾವು ಕರಾಸ್ತ್ರವನ್ನು ಈ ಮಟ್ಟಕ್ಕೆ ತಗೊಂಡು ಬಂದು ನಮಗೆ ಪ್ರದರ್ಶನಕ್ಕೋಸ್ಕರ ಇಲ್ಲಿಟ್ಟಿದ್ದೀರಾ. ನಿಮಗೆ ಶುಭ ಕೋರಲಿ. ಅದರಲ್ಲೂ ನಮ್ಮ ಸಮಾಜದ ರವಿ ಪೂಜಾರ್ ಅವರು, ನನಗೆ ನಿಮ್ಮ ಬಗ್ಗೆ ಪರಿಚಯ ನನಗೆ ರವಿ ಪೂಜಾರ್ ಒಬ್ಬರೇ ಇರೋದು. ಆದರೂ ತಾವೆಲ್ಲರೂ ಇವತ್ತು ನನಗೆ ಅದ್ಧೂರಿಯಾದ ಒಂದು ಆಹ್ವಾನವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಈ ಚಿತ್ರ ಯಶಸ್ವಿ ಆಗಲಿ, 100 ದಿನಗಳ ಪ್ರದರ್ಶನ ಆಗಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕರಾಸ್ತ್ರ ಅನ್ನೋ ಏನು ಚಲನಚಿತ್ರ ಇದೆ, ಇದ್ರ ಹಿಂದೆ ಬಹಳಷ್ಟು ಒಂದು ಶ್ರಮ ಇದೆ. ಎಲ್ಲ ರಿಯಲ್ ಆಗಿ ಇಲ್ಲಿ ಕರಾಟೆ ಪಟುಗಳಿದ್ದಾರೆ ಮತ್ತು 3 ಶೇಡಿನ ಒಂದು ಕಾಂಬಿನೇಷನ್ ಇರೋ ಚಿತ್ರ ಇದು. ಹಳೆ ಕಾಲದ್ದು ಮತ್ತು ಈಗ ಇರ್ತಕ್ಕಂಥ ಪ್ರೆಸೆಂಟು, ಅದರ ಜೊತೆಗೆ ನಮ್ಮ ಧಾರ್ಮಿಕ ಭಾವನೆಗಳು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ತಮ್ಮ ಸ್ವರಕ್ಷಣೆ ಹೆಣ್ಣು ಮಕ್ಕಳಿಗೆ ಎಷ್ಟು ಮುಖ್ಯ ಮತ್ತು ಸೆಲ್ಫ್ ಡಿಫೆನ್ಸ್ ಏನಂತಾರ, ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಹೆಣ್ಮಕ್ಳು ಈಗ ಕಂಪಲ್ಸರಿ ಅಂದ್ರೆ ಬಹಳ ಮುಖ್ಯವಾಗಿ ಇಂತಹ ಒಂದು ಕರಾಟೆಯನ್ನ ನಾವು ಕಲಿಬೇಕು ನಮ್ಮ ಆತ್ಮರಕ್ಷಣೆಗೋಸ್ಕರ. ಇದು ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಲನಚಿತ್ರ. ಈ ಚಲನಚಿತ್ರ ಮಾಡಬೇಕಾದ್ರೆ ಅನೇಕ ಕೊರೋನಾ ಟೈಮಲ್ಲಿ ಈ ಚಲನಚಿತ್ರ ಸ್ಟಾರ್ಟ್ ಮಾಡಿದ್ರು ನಮ್ಮ ಸಹೋದರ. ಹೀಗಾಗಿ ಬಹಳಷ್ಟು ಸಂಕಷ್ಟಗಳ ನಡುವೆ ಈ ಒಂದು ಚಲನಚಿತ್ರವನ್ನ ತಯಾರು ಮಾಡಿದ್ದಾರೆ. ಈ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಚಲನಚಿತ್ರ ಯಶಸ್ವಿಯಾಗಿ 100 ದಿನಗಳಕ್ಕಿಂತ ಹೆಚ್ಚು ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನನ್ನನ್ನು ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮನಗಳು. ಆಕ್ಚುಲಿ ನಾನು ಫಸ್ಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾನು ನಟ ಆಗ್ಬೇಕಂತ ಬಂದಿದ್ದೆ. ಆಕ್ಚುಲಿ ಸಿನಿಮಾ ನಾನು ಡೈರೆಕ್ಟರ್ ಆಗ್ಬೇಕು, ಡೈರೆಕ್ಷನ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ನಾನು ನಟ ಆಗ್ಬೇಕು ಅಂತ ಬಂದನು 2006ರಿಂದನೂ ನಾನು ತುಂಬಾ ಪ್ರಯತ್ನ ಪಟ್ಟೆ. ಮೊದಲನೇ ಸಿನಿಮಾದಲ್ಲಿ ನಾನು ಗುರು ದೇಶಪಾಂಡೆ ಅವರು ಡೈರೆಕ್ಟರ್, ಅವರು ಒಂದು ಆಕ್ಟಿಂಗ್ ಕ್ಲಾಸ್ ಮಾಡಿದ್ರು ಸ್ಟಾರ್ ಕ್ರಿಯೇಟರ್ಸ್ ಅಂತ. ಅಲ್ಲಿ ನೆಕ್ಸ್ಟ್ ಬಂದು ನಾವು 2ನೇ ಸಿನಿಮಾ ವಿಜಯ್ ಸೇತುಪತಿ ಅವರು. ಅದು ವಿಜಯ್ ಸೇತುಪತಿ ಅವ್ರ ಕನ್ನಡ ಫಸ್ಟ್ ಮೂವಿ ಹೋರಾಟ ಅಂತಂದು, ಆದ್ರೆ ಅದು ಕನ್ನಡದಲ್ಲಿ ರಿಲೀಸ್ ಆಗಲಿಲ್ಲ. ಅದರಲ್ಲಿ ನನಗೆ ಒಳ್ಳೆ ಕ್ಯಾರೆಕ್ಟರ್ ಇತ್ತು, ಬಟ್ ಅದು ರಿಲೀಸ್ ಆಗಲಿಲ್ಲ. ಹೀಗೆ ನಾವು ಸತತ ಪ್ರಯತ್ನ ಪಟ್ವಿ. 1ನೇ ಸಿನಿಮಾ ಫ್ಲಾಪ್ ಆಗಿತ್ತು, ಬಟ್ ಆಮೇಲೆ ನಟನೆ ಸಿಗ್ಲಿಲ್ಲ. ಆಮೇಲೆ ಒಬ್ರು ಬಂದ್ರು, ಒಂದು ಸಿನಿಮಾ ಮಾಡೋಣ ಬನ್ನಿ ಅಂತ. ಅವರು ಡೈರೆಕ್ಷನ್ ಮಾಡಿದ್ರು ಆಲ್ರೆಡಿ ಒಂದು ಮೂವಿದು. ಬಟ್ ನಮ್ಮನ್ನು ಕರೆದು ಡೈರೆಕ್ಷನ್ ಮಾಡ್ತೀವಿ ಅಂತ ಅವ್ರು ಏನ್ ಮಾಡಿದ್ರು, ನಮ್ಮ ಕಡೆ ಇರೋವೆಲ್ಲ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗೋವರೆಗೂ ಜೊತೆ ಕರ್ಕೊಂಡು ಅಡ್ಡಾಡಿದ್ರು, ಎಲ್ಲ ಮಾಡಿದ್ರು, ಮುಹೂರ್ತ ಮಾಡಿದ್ರು. ಆಮೇಲೆ ನಮ್ಮನ್ನು ಕೈ ಬಿಟ್ಬಿಟ್ರು. ಈ ಕೈ ಬಿಟ್ಟ ಮೇಲೆ ನನಗೆ ಏನಾಯ್ತಂದ್ರೆ, ನನಗೆ ಒಂಥರ ಸ್ವಲ್ಪ ಏನ್ ಮಾತಾಡ್ಬೇಕು, ಏನು ಜನರು ಅನ್ನೋ ಮಾತಿಗೆ ನನಗೆ ಒಂಥರ ಬಹಳ ನೋವಾಗ್ಬಿಟ್ಟಿತ್ತು ಮನಸ್ಸಲ್ಲಿ. ಸಿನಿಮಾ ಮಾಡ್ಬೇಕಂತ ಹೋದ, ಪೇಪರಲ್ಲಿ ಬಂತು, ಎಲ್ಲ ಇತ್ತು, ಮತ್ ಮನೇಲಿ ಬಂದು ಕೂತ್ಕೊಂಡಿದ್ದಾನೆ ಅಂತ. ಮತ್ತೆ ಇದೇ ರೀತಿ ಇದ್ದಾಗ ಒಬ್ರು ಕಡಿಮೆ ಬಜೆಟ್ ಅಲ್ಲಿ ಸಿನಿಮಾ ಮಾಡೋಣ ಅಂತ ಬಂದು ಎಲ್ಲ ಮಾಡೋಣ ಸರ್ ಕಡಿಮೆ ಬಜೆಟ್ ಅಲ್ಲಿ ಹಿಂಗೆ ಅಂತ, ನಮ್ಗೆ ಸಬ್ಸಿಡಿ ಬರುತ್ತೆ, ಬರುತ್ತೆ, ಏನೇನೋ ಒಂಥರ ಹೇಳ್ಬಿಟ್ರು. ಓಕೆ, ನಾವೀಗ 1ನೇ ಸಲ ಅಂತೂ ಇಷ್ಟು ನೋವು ಉಂಟಿದೀವಿ, ಇವರು ಸ್ವಲ್ಪ ಪರಿಚಯದವ್ರೆ ನೋಡೋಣ ಅಂತ ನಾನು ಆಮೇಲೆ ಆ ಕಥೆನ ನಾನೊಂದು ಕತೆ ಹೇಳಿದೆ ಸಿಂಪಲ್ ಆಗಿ. ಕತೆ ಹೇಳಿದಾಗ ಓಕೆ ಮಾಡೋಣ ಅಂತ ಅವರು ಡೈರೆಕ್ಷನ್ ಅಂತ ಬಂದಾಗ ಆಮೇಲೆ ಅವರು ಏನಂದ್ರೆ ಸ್ವಲ್ಪ ಇಷ್ಟು ಬಜೆಟ್ ಬೇಕು, ಅಷ್ಟು ಬಜೆಟ್ ಬೇಕು, ಅವರು ಒಂದು ಕತೆನ ಸ್ಟಾರ್ಟ್ ಮಾಡ್ಬಿಟ್ರು. ಅದನ್ನ ಅವಾಗ ನಾನು ಏನ್ ಮಾಡಿದೆ, ಇದು ಬಿಟ್ಟ ತಕ್ಷಣ ಏನು ಮಾಡಕ್ಕಾಗಲ್ಲ ಸರ್, ಅಷ್ಟು ಬಜೆಟ್ ಬೇಕು, ಇಷ್ಟು ಬಜೆಟ್ ಬೇಕು, ಹಾಗೆ ಹೀಗೆ ಅಂತ ನನ್ಗೆ ಗೊತ್ತಾಯ್ತು. ನನ್ನ ಹತ್ರ ಇರೋ ದುಡ್ಡನ್ನ ಸ್ವಲ್ಪ ಬಳಸ್ಕೊಂಡು ಎಲ್ಲ ಆದ್ಮೇಲೆ ಅವ್ರದ್ದು ಬಣ್ಣ ತೋರ್ಸಕ್ಕೆ ಶುರು ಮಾಡಿದ್ರು. ನಾನು ಆಮೇಲೆ ಕುತ್ಕೊಂಡಾಗ ಏನಾಯ್ತು, ಈಗ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟಿದೀನಿ, ಶೂಟಿಂಗ್ ಮಾಡಿದೀನಿ, ನನಗೇನಿಲ್ಲ. ನಮ್ಗೆ ಈ ಕೆಲವೊಂದು ಸಂಬಂಧಿಕರಲ್ಲಿ ಕೆಲವೊಂದು ಮಾತುಗಳು ಇವೆಲ್ಲ ನೆನ್ಸ್ಕೊಂಡು ಒಂಥರ ಬೇಜಾರಾಗೋದು, ಯಾರಿಗೆ ಹೇಳೋಣಪ್ಪ ಇದು ಅಂತ. ದುಡ್ಡು ಬೇರೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಈಗ ನೆಕ್ಸ್ಟ್ ನಾನು, ಯಾಕಂದ್ರೆ ನನ್ನ ಪ್ರೊಫೆಷನಲ್, ನಾನು ಕರಾಟೆ ಮಾಸ್ಟರ್.
ನಮ್ಮ ಕರಾಟೆಯಲ್ಲಿ ಒಂದು ಗ್ರಾಫ್ ಅಂತ ಗಿಚಿನ್ ಫೋನಾಕೋಶಿಯರ್ ಅಂತ, ಎಲ್ಲ ಮಾಡೋನು ಕರಾಟೆ ಮಾಡೋಕ್ಕಾಗಲ್ಲ, ಕರಾಟೆ ಮಾಡೋನು ಎಲ್ಲ ಮಾಡ್ಬೋದು ಅಂತ. ಆ ಒಂದು ಮಾತು ಇದ್ದಾಗ ನಾನು ಏನ್ ಮಾಡಿದೆ, ನನ್ಗೆ ಹೋಯ್ತು, ಎಷ್ಟು ಫುಟೇಜ್ ಹೋದ್ವು, ಏನ್ ಮಾಡೋದು, ರೀಶೂಟ್ ಮಾಡೋಕ್ಕಾಗಲ್ಲ, ಈ ತರ ಒಂದು ಯಾಕೋ ಬಹಳ ತೊಂದರೆ ಆಗ್ತಾ ಇದೆ ಅಂತ. ಅದು ಏನಂದ್ರೆ ಕೊನೆಗೆ ನಾನು ಹೇಳಕ್ ಆಗ್ತಾ ಇಲ್ಲ ನಿಮಗೆ ಅದು ಎಷ್ಟು ನಾವು ನೋವು ಅನುಭವಿಸಿದೀವಿ ಅಂತ. ಕೊನೆಗೆ ಆಮೇಲೆ ನಾನು ಒಂದು 6 months ಟೈಮ್ ತಗೊಂಡು, ಕೆಲವೊಂದು ಫುಟೇಜ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆಮೇಲೆ ನಾನು ಒಂದು ಐಡಿಯಾ ಮಾಡಿ ಅದನ್ನ ಏನ್ ಮಾಡ್ಬೇಕು, ಕುತ್ಕೋಬಾರ್ದು ಸುಮ್ನೆ ಅಂತ, ಅದನ್ನ ಆ ಕಥೆನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಮತ್ತೆ ಕೆಲವೊಂದು ಶಾರ್ಟ್ಸ್ ನ 1-2 ಸೀನ್ ನ ಶೂಟ್ ಮಾಡಿಕೊಂಡು ಅದನ್ನ ಕಂಪ್ಲೀಟ್ ಮಾಡಿದೆ. ಸಿನಿಮಾ ಕಂಪ್ಲೀಟ್ ಮಾಡಿ ಅದೆಲ್ಲ ಸ್ವಲ್ಪ ಟೆಕ್ನಿಷಿಯನ್ಸ್ ಏನೇನೋ ಮಾಡಿ ಕೆಡಿಸಿದ್ರು. ನಮಗ್ ಗೊತ್ತಿಲ್ಲ, ಶೂಟ್ ಅಂದ್ರೆ ಆಗ್ಬಿಟ್ಟಿದೆ, ನಮ್ ಕ್ಯಾಮ್ರಾ ವರ್ಕ್ ಹೆಂಗಿರುತ್ತೆ ಏನು, ಅದರಲ್ಲಿ ನಮ್ಗೆ ಆಳವಾದ ವಿಷಯಗಳು ಗೊತ್ತಿರಲ್ಲ ನಮ್ಗೆ. ಆಮೇಲೆ ನಾನು ಅದೇ ಸಮಯದಲ್ಲಿ ಈ ಪ್ರಜಾವಾಣಿ ಮತ್ತು ಉದಯವಾಣಿ ಒಳಗೆ ಒಂದು ಆರ್ಟಿಕಲ್ ಬಂದಿತ್ತು, ಸಿನಿಮಾ ಬಂದ ಹೊಸದಾಗಿ ಸಿನಿಮಾಗೆ ಬಂದವರಿಗೆ ಏನೇನ್ ತೊಂದರೆ ಆಗುತ್ತೆ, ಯಾವ ತರ ಅವ್ರಿಗೆ ಯಾಕೆ ಫ್ಲಾಪ್ ಆಗ್ತವೆ ಕತೆಗಳು ಎಲ್ಲ ನೋಡ್ಕೊಂಡೆ ನಾನು. ಅದನ್ನೆಲ್ಲ ನೋಡ್ಕೊಂಡಾದ್ಮೇಲೆ ಸರಿ ಅಂತ ನನಗೆ ಎಲ್ಲ ನಂದು ಹಿಂಗ್ ಸಿನಿಮಾ ಆಗಿದೆ, ಇದು ನೋಡ್ಕೊಂಡು ನಂದು ಇನ್ನು ಸಿನಿಮಾ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು ಹೇಮಂತ್ ಕುಮಾರ್ ಅವ್ರು ಭೇಟಿ ಆದೆ. ಅವರೆಲ್ಲ ನೋಡಿದ್ರು, ಸರ್ ಸಿನಿಮಾ ಚೆನ್ನಾಗಿದೆ, ನೀಟಾಗಿ ಮಾಡಿದ್ದೀರಾ, ಹೆದರ್ಕೋಬೇಡಿ ಅಂತ ಅವ್ರು ನನಗೆ ತುಂಬಾ ಸಹಾಯ ಮಾಡಿದ್ರು. ಅವರಿಂದ ನನಗೆ ರಾಜ್ ಭಾಸ್ಕರ್ ಸರ್ ಸಿಕ್ಕರು, ಮ್ಯೂಸಿಕ್ ಡೈರೆಕ್ಟರ್ ಸರ್, ಅವರು ಅದಕ್ಕೆ ಬಹಳ ಜೀವ ತುಂಬಿ ಎಲ್ಲ ನೀಟಾಗಿ ಮಾಡಿದ್ದಾರೆ. ಬಟ್ ಆದ್ರೆ ನಾ ಈ ಸಿನಿಮಾದಿಂದ ಬಹಳ ಕಲ್ತಿದ್ದೀನಿ. ನಾನು ಡೈರೆಕ್ಟರ್ ಆಗ್ಬೇಕಂತ ನಾನು ಈ ಸಿನಿಮಾ ಮಾಡಿದ್ದಿಲ್ಲ, ನಟ ಆಗ್ಬೇಕಂತ ಮಾಡಿದ್ದೆ. ಕೊನೆಗೆ ನಾನೇ ಡೈರೆಕ್ಟರ್, ಸ್ಟೋರಿ ರೈಟರ್, ಡೈಲಾಗ್ಸ್ ಎಲ್ಲ ಪ್ರತಿಯೊಂದು ನಾನೇ ಮಾಡಿದೆ ಕೆಲಸನ. ಸೊ ಯಾಕಂದ್ರೆ ಇದನ್ನ ಫಸ್ಟ್ ಸಿನಿಮಾಕ್ಕಿಂತ ನಾನು ಮುಂಚೆ ಯಾಕೆ ಹೇಳಿದೆ ಅಂದ್ರೆ, ನನಗೆ ಆ ಪೇಪರಲ್ಲಿ 2 ಪೇಪರಲ್ಲಿ ನಾನು ಓದಿರೋದು ನನಗೆ ಸ್ವಲ್ಪ ಏನಂದ್ರೆ ನನ್ಗೆ ಒಂದು ಜ್ಞಾನ ಬಂತು. ನನಗೆ ಏನಂದ್ರೆ ಅದನ್ನ ಒಬ್ಬ ಪ್ರೊಡ್ಯೂಸರ್ ಹೊಸದಾಗಿ ಸಿನಿಮಾ ಮಾಡ್ಬೇಕಂತ ಬರ್ತಾರೆ, ಅವ್ರಿಗೆ ಏನೇನೋ ಹೇಳಿ ಬಹಳಷ್ಟು ಈಗ ಏನಂತಂದ್ರೆ ನಾನೇ ಕೊನೆಗೆ ಇದನ್ನ ನೋಡ್ಲಾರ್ದನೆ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೆ. ನಾನು ಆಮೇಲೆ ನಾನು ಡೈರೆಕ್ಷನ್ ಮಾಡ್ತಾ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಸಿನಿಮಾ ಮಾಡಿದೀನಿ. ಈ ಸಿನಿಮಾ ನನಗೆ ಒಂದ್ ರೀತಿ ತಪಸ್ಸಿದ್ದ ಹಾಗೆ, ನನಗೊಂದು ಸಾಧನೆ. ಆದ್ರೆ ಇದನ್ನೆಲ್ಲ ಕಲ್ತಿದ್ದನ್ನ ನಾನು ಇದನ್ನ ಇಲ್ಲಿಗೆ ನಿಲ್ಸಲ್ಲ, ನಾನು ಒಳ್ಳೆ ಪ್ರೆಸೆಂಟೇಶನ್ ಕೊಡ್ಬೇಕಂತ ನನ್ನ ಮನಸ್ಸಲ್ಲಿ ನಾನು ನಿರ್ಧಾರ ಮಾಡಿದ್ದೀನಿ. ಈ ಸಿನಿಮಾ ಇದು ಹೊಸ ಪ್ರತಿಭೆಗಳು ಎಲ್ಲಾರು ನನ್ನ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರ, ಈಗ ನನ್ನಿಂದ ನಟನೆ ಕಲ್ತವ್ರು, ಕೆಲವೊಬ್ರು ಬೇರೆ ಬೇರೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಅವ್ರದೆಲ್ಲ ಲೈಫ್ ಈಗ ಇಂಪ್ರೂವ್ಮೆಂಟ್ ಆಗಿದೆ. ಬಹಳ ಉತ್ತರ ಜನ ಯೂಟ್ಯೂಬ್ ಚಾನೆಲ್ ಎಲ್ಲ ಅವರು ಆಕ್ಟಿಂಗ್ ಮಾಡಿ ತುಂಬಾ ಇದು ಮಾಡ್ತಾ ಇದಾರೆ. ಬಹಳಷ್ಟು ಜನ ಈ ಸಿನಿಮಾದಲ್ಲಿ ನನ್ನಿಂದ ನಟನೆ ಕಲ್ತು ಎಲ್ಲ ಆಕ್ಟಿಂಗ್ ಮಾಡಿ ಅವ್ರಿಗೆ ಅವ್ರ ಲೈಫ್ ಎಲ್ಲ ಆಗಿದೆ. ಕಾಂತಾರ ಸಿನಿಮಾದಲ್ಲಿ ಒಂದು 4 ಜನ ನನ್ನ ಸ್ಟೂಡೆಂಟ್ಸ್ ಆಕ್ಟಿಂಗ್ ಮಾಡ್ತಾ ಇದಾರೆ, ಅದು ನನ್ಗೆ ತುಂಬಾ ಸಂತೋಷ ಕೊಟ್ಟಿದೆ. ಬಟ್ ಇದು ನನ್ನ ಮೊದಲನೇ ಪ್ರಯತ್ನ, ಇದು ನಾನು ಸಿನಿಮಾ ಮಾಡಿದೀನಿ, ನಾನು ನಟನೆ ಮಾಡಿದೀನಿ ಅನ್ನೋದು ನನಗೆ ತೃಪ್ತಿ ಇದೆ. ನಾನು ಎಲ್ಲ ಸಿನಿಮಾ ತರ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಬಹಳ ಹೈ ಲೆವೆಲ್ ಇದೆ. ನೀವು ಟ್ರೈಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಬಹಳ ಅಂದ್ರೆ ಬಹಳನೇ ಇದೆ. ಸೊ ಹಾಗಾಗಿ ಇದು ನನ್ನ ಮೊದಲನೇ ಪ್ರಯತ್ನ. ತಾವೆಲ್ಲರೂ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ನನಗೆ ಒಂದೇ ಸಿನಿಮಾದ ನಿಮಗೆ ಗೊತ್ತಿರುತ್ತೆ, ಮೊದಲನೇ ಹೆಜ್ಜೆ ಇದ್ದಾಗ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕ್ಷಮಿಸಿ, ಅದನ್ನ ಒಂದ್ ಸ್ವಲ್ಪ ಪ್ರೋತ್ಸಾಹಿಸಿ ಅಂತ ಎಲ್ಲ ಮಿತ್ರ ಮಾಧ್ಯಮರಿಗೆ ನಾನು ಕೇಳ್ಕೊಳ್ತಾ ನನ್ನೊಂದು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ರೆಡಿ ಇದ್ದೀನಿ. ಮತ್ತೆ ನಾನು ಇನ್ನೂವರೆಗೂ ಯಾರಿಗೂ ಥಿಯೇಟರ್ ರೆಂಟ್ ಕಟ್ಸಲ್ಲ, ಒಳ್ಳೆ EFO ಕ್ಯೂ ಮಾತ್ರ ಕಟ್ ಅಂತ ಹೇಳ್ತೇವೆ. ಅದನ್ನ ಕಟ್ಲಿಕ್ಕಿದ್ರೆ ಅವ್ರು ಎಷ್ಟು ಬೇಕಾದ ಥಿಯೇಟರ್ ಕೊಡಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಮಿನಿಮಮ್ ಒಂದು 25 ಥಿಯೇಟರ್ ಅಂತ ಹೇಳಿದ್ದಾರೆ, ಒಂದು 30-35 ಥಿಯೇಟರ್ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ಹೌದು ಸರ್, ನಾನೆಲ್ಲ ಪರ್ಸೆಂಟೇಜ್ ಮಾಡಿ ಸರ್. ಇಲ್ಲ, ನಾವು ಬಾಡಿಗೆಯಲ್ಲಿ ಅವ್ರು ಕೊಡಿಸ್ತಂದ್ರೂ ಕೊಡಿಸಲ್ಲ, ನಾವು ಬಾಡಿಗೆ ಯಾರಿಗೆ ಇನ್ನೂವರೆಗೂ ನಾವು ಯಾವುದೂ ಕೊಡಿಸಿಲ್ಲ ಸರ್. ಈಗ ಒಳ್ಳೆ ಮೇನ್ ಥಿಯೇಟರ್ ಯಾರು ಬೆಂಗಳೂರು ಮೇನ್ ಥಿಯೇಟರ್ ಮಾಡೋದಿದ್ರೆ ಮಾತ್ರ ಕೊಡಿಸ್ತೇವೆ. ಉಳಿದ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಕೊಡಿಸಲ್ಲ. ಪ್ರೊಡ್ಯೂಸರ್ ಕೇಳಿದ್ರು ಕೂಡ ನಾವೇ ಹೇಳ್ಬಿಡ್ತೇವೆ, ಸರ್ ರೆಂಟ್ ಕೊಟ್ಟು ಅವಶ್ಯಕತೆ ಇಲ್ಲ, ಪಿಕ್ಚರ್ ಚೆನ್ನಾಗಿದ್ರೆ ಹೋಗುತ್ತೆ, 100% ಹೋಗುತ್ತೆ, ಅದನ್ನ ಹೇಳಿ ಇದು ಮಾಡ್ತೀವಿ ಸರ್. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಒಂದು 17 ಸೆಂಟರ್ ಕನ್ಫರ್ಮ್ ಆಗಿದೆ ಸರ್. 17 ಸೆಂಟರ್ ಕನ್ಫರ್ಮ್ ಆಗಿದೆ. ಇನ್ನೂ ಸುಮಾರು ಬರ್ತಾ ಇದೆ ಸರ್ ಥಿಯೇಟರ್ಗಳು. ಸರ್ ನಮ್ಮ ಥಿಯೇಟರ್ ಕಾಂಟ್ಯಾಕ್ಟ್ ಇರೋದ್ರಿಂದ ಎಲ್ಲರೂ ಹಚ್ಚಿ ಕೊಡ್ತಾರೆ ನಮ್ಗೆ. ಖಂಡಿತ ಸರ್. ಇಲ್ಲ, ಅವ್ರು ಹೇಳಿದ್ದು ಆಕ್ಚುಲಿ ನಮಗೆ, ಸರ್ ನನಗೆ ಒಂದು 10 ಥಿಯೇಟರ್ ಮಾಡೋನು ಸಾಕಂದ್ರು. ನಾವು ಮೂವಿ ನೋಡಿದೆವು ಸರ್, ಮೂವಿ ಚೆನ್ನಾಗಿ ಮಾಡಿದಿರಾ, ಇದ್ರ ನಾವೇನು ಜಾಸ್ತಿ ಏನು ಮಾಡ್ತಾ ಇಲ್ಲ. ಏನು ಹೌದಪ್ಪ, ಊರು ತುಂಬಾ 6 ಸೀಟು 4 ಸೀಟ್ ಕೂಡ ಮಾಡ್ತಾ ಇಲ್ಲ. ನಾವು ಸಿಂಪಲ್ ಆಗಿ ಒಂದು DR ಗಳು ಹಾಕಿ ಬ್ಯಾನರ್ ಮುಖಾಂತರ ಅಷ್ಟರಲ್ಲೇ ನಾವು ಮಾಡ್ತಾ ಇದ್ದೇವೆ.
ರಿಲೀಸ್ ಕೂಡ ಒಂದು 2-3 ಲಕ್ಷದಲ್ಲಿ ಒಂದು 35-40 ಥಿಯೇಟರ್ ಮಾಡ್ತಾ ಇದ್ದಾರೆ ಸರ್. ಹೆವಿ ಖರ್ಚು ಮಾಡಿಸ್ತಾ ಇಲ್ಲ. ಅದಾಗಿ ನಮ್ಮ ಕರಾಸ್ತ್ರ ಚಿತ್ರತಂಡಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ತದನಂತರ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮ ಏನು ನಾರಾಯಣ್ ಸರ್ ಇದ್ದಾರೆ, ಕಳೆದ ಒಂದು 5-6 ವರ್ಷದಿಂದ ನನಗೆ ಬಹಳ ಆತ್ಮೀಯವಾದಂಥ ಪರಿಚಯ. ಹಲವಾರು ಕ್ಷೇತ್ರಗಳಲ್ಲಿ ಸರ್ ಈಗ ಆಲ್ರೆಡಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿನಲ್ಲೇ ನೀವು ಕೇಳ್ಪಟ್ರಿ. ತುಂಬಾನೇ ಹೇಳಬೇಕು ಅಂತಂದ್ರೆ, ನಾವೊಂದ್ ಕಡೆ ಒಂದು ವಿಭಾಗದಲ್ಲಿ ಹೋರಾಟ ಮಾಡ್ತಿದ್ರೆ ಅವರು ಹಲವಾರು ವಿಭಾಗದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತಿನ ದಿನ ಈ ಒಂದು ಚಲನಚಿತ್ರವನ್ನ ಒಂದು ಮಟ್ಟಕ್ಕೆ ಅಲ್ಲ, ಇಡೀ ರಾಜ್ಯಾದ್ಯಂತ ಒಂದು ಭಾಗಕ್ಕೆ ಮುಟ್ಟಿಸ್ಲಿಕ್ಕೆ ಅವರು ಶ್ರಮ ವಹಿಸಿದ್ದಾರೆ. ಹಗಲು ರಾತ್ರಿ ಅವರು ಪಾಪ ನೋಡ್ದಂಗೆ ಯಾರೆಲ್ಲ ಅವ್ರಿಗೆ ಬೆನ್ನೆಲುಬಾಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಮತ್ತೆ ತನ್ನಲ್ಲಿರ್ತಕ್ಕಂಥ ಧೈರ್ಯವನ್ನ ಕಳ್ಕೊಂಡೇನೆ ತನ್ನಲ್ಲಿರ್ತಕ್ಕಂಥ ಒಂದು ತನವನ್ನ ಒಂದು ಅಸ್ತ್ರವಾಗಿ ಬಳಸ್ಕೋಬೇಕು. ಜೊತೆನಲ್ಲಿ ಧೈರ್ಯ ಬಹಳ ಮುಖ್ಯ ಈ ಒಂದು ಕ್ಷಣದಲ್ಲಿ. ಆ ಧೈರ್ಯ ಯಾವ ರೀತಿ ಪಡ್ಕೊಂಡು ಅವರು ಮುಂದುವರಿಬೇಕು ಅಂತೇಳಿ ಬಹಳ ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಮೇಲ್ ಬರಬೇಕು ಅಂದ್ರೆ ಪ್ರಚಾರ ಬಹಳ ಮುಖ್ಯ. ಹಾಗಾಗಿ ನಮ್ದು ಕೂಡ ಹಲವಾರು ಪ್ರಚಾರ ಸಮಿತಿಗಳು ಕೆಲಸ ಕಾರ್ಯಗಳು ಇದ್ದೇ ಇರೋದ್ರಿಂದ ನಾವು ಕೂಡ ಅವರಿಗೆ ಸಹಕಾರವನ್ನು ನೀಡುತ್ತೇವೆ. ಕನ್ನಡ ಪರ ಸಂಘಟನೆಯವರಾಗಿರೋದು ಬರೀ ಹೋರಾಟಗಳಾಗಿರ್ಬೋದು, ತಾರಾಟಗಳಾಗಿರ್ಬೋದು ಅದಕ್ಕಲ್ಲ. ಈ ತರ ಒಂದು ಕನ್ನಡದ ಒಂದು ಅಂಶ ಒಂದು ಹುಟ್ಟಿಕ್ಕೆ ಬೆಳಿಲಿಕ್ಕೆ ಕಾರಣವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಸಾಧನೆಗೆ ನಾವು ಕೂಡ ಅವರ ದಾರಿಯ ಒಂದು ಕಲ್ಲಾಗಿ, ಅವರ ಒಂದು ರಸ್ತೆಯ ಯಾವುದೇ ಒಂದು ಭಾಗದ ಒಂದು ವ್ಯಕ್ತಿಯಾಗಿ ನಾವು ಕೂಡ ಅವರೊಟ್ಟಿಗೆ ಇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಶುಭವಾಗಿ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಕರಾಸ್ತ್ರ ಚಿತ್ರ ಅನ್ನೋದಕ್ಕಿಂತ ನಾವು ಇಲ್ಲಿ ಒಂದು ಟೀಮ್, ನಮ್ಮ ಮಾಸ್ಟರ್ ನನಗೆ 5 ವರ್ಷ ಅಂದ್ರೆ ನಾನು 5 ವರ್ಷದೊಳಗಿದ್ದಾಗಿಂದ ನಾನು ಇವ್ರ ಸ್ಟೂಡೆಂಟ್, ನಾರಾಯಣ್ ಸರ್ ಸ್ಟೂಡೆಂಟ್, ಅಂದ್ರೆ ಚಿಕ್ಕವಳಿದ್ದಾಗಿಂದ ಅವಾಗಿಂದ ಇವಾಗವರೆಗೂ ನಾನು ಇನ್ನೂ ಕಲಿತಾ ಇದ್ದೀನಿ. ಅವ್ರು ಹೇಳಿದ ಪ್ರಕಾರ ಅವ್ರದ್ದು ಸಿನಿಮಾ ಅನ್ನೋದು ಒಂದು ಕನಸಿತ್ತು. ಸೊ ಆ ಕನಸು ಅವರು ಮಾಡಬೇಕಾದ್ರೆ ನಮ್ಮನ್ನೆಲ್ಲ, ಸೊ ಅವರು ತಲೆ ಕೆಡ್ಸ್ಕೊಂಡಿರೋದು ನೋಡಿ ನಮ್ಮನ್ನೇ ಎಲ್ಲ ಟ್ರೈನ್ ಮಾಡಿ, ಆಲ್ರೆಡಿ ಹೇಳ್ದ ಹಾಗೆ ನಮಗೆ ಆ್ಯಕ್ಟಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಆ್ಯಕ್ಟಿಂಗು ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ನಾವು ಕರಾಟೆ ಪ್ರಾಕ್ಟೀಸ್ ಮಾಡ್ತೀವಿ, ಕರಾಟೆ ರಿಲೇಟೆಡ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ಸಿನಿಮಾ ಅಂತ ಬಂದಾಗ, ಫೈಟ್ಸ್ ಅಂತ ಬಂದಾಗ ಅದು ಬೇರೆ ಥರನೇ ಇರುತ್ತೆ, ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ. ಸೊ ಅದು ಯಾವ ಥರ ಅನ್ನೋದನ್ನ ನಮ್ಗೆ ಟ್ರೈನಿಂಗ್ ಮಾಡಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು, ಡೈಲಾಗ್ ಯಾವ ಥರ ಹೇಳಬೇಕು, ಎಲ್ಲದನ್ನೂ ನಮಗೆ ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ನಮಗೆ ಎಲ್ಲ ಟ್ರೈನಿಂಗ್ ಮಾಡಿ ಈ ಮಟ್ಟಕ್ಕೊಂದು ತಂದಿಟ್ಟಿದ್ದಾರೆ. ಸೊ ಅವರಿಗೆ ಈ ಒಂದು ಅವಕಾಶಕ್ಕಾಗಿ ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸೊ ಸಿನಿಮಾದಲ್ಲಿ ಈ ದ್ವಾಪರ ಯುಗದಿಂದ ಕಲಿಯುಗದಲ್ಲಿ ಏನು ಹುಟ್ಟುತ್ತಾಳೆ, ಅದನ್ನ ಏನು ಸೊಲ್ಯೂಷನ್ ಮಾಡ್ತಾಳೆ ಇಲ್ಲೋ ಆ ಒಂದು ಕ್ಯಾರೆಕ್ಟರ್ ನಂದೇ ಇರುತ್ತೆ. ಸೊ ಅದು ಸೊಲ್ಯೂಷನ್ ಸಿಗುತ್ತೋ ಇಲ್ಲೋ ಅನ್ನೋದೇ ಲಾಸ್ಟ್ ಕ್ವಶನ್ ಮಾರ್ಕು. ಆ ಒಂದು ಕ್ಯಾರೆಕ್ಟರ್ನ ನಾನು ನಿಭಾಯಿಸ್ತಾ ಇದ್ದೀನಿ. ಸಿನಿಮಾದಲ್ಲಿ ಸಣ್ಣ ದೊಡ್ಡ ಪಾತ್ರ ಕಡಿಮೆ, ಆದಷ್ಟು ಪ್ರಚಾರ ನೀಡ್ಕೊಡಿ. ನಮ್ಮ ತಂಡಕ್ಕೆ ಒಂದು ನಿಮ್ಮ ಸಪೋರ್ಟ್ ಇದ್ದೇ ಇರಲಿ ಅಂತ ನಾನು ಈ ಮುಖಾಂತರ ಕೇಳಿ ಧನ್ಯವಾದಗಳು. ನಮಸ್ಕಾರ. ಸೊ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಸರ್ ಹತ್ರ ಕರಾಟೆ ಕಲಿತಾ ಇದ್ದೀನಿ. ಮೊದಲು ಕರಾಟೆ ಮಾಡ್ತಾ ಇದ್ದೆ. ನನಗೆ ಇತ್ತು ಅಂದರೆ ಭಾಳ ಅಟ್ರಾಕ್ಟಿವ್ ಇತ್ತು. ಸೊ ಇದು ಈ ಥರ ಒಂದು ರೋಲ್ ಕೊಡ್ತಿದ್ದಾರೆ ಸರ್ ಅಂದರೆ ತುಂಬ ಖುಷಿ ಆಯಿತು. ಅವ್ರು ಹೇಳ್ಕೊಟ್ಟ ಸ್ಕಿಲ್ಸನ್ನೇ ನಾನು ಮೂವಿಯಲ್ಲಿ ಮಾಡಬೇಕು ಅಂದಾಗ ಇನ್ನೂ ಖುಷಿ ಆಯಿತು. ಸೊ ಅವರು ನಂಗೆ ಆ್ಯಕ್ಟಿಂಗ್ ಏನೂ ಗೊತ್ತಿರಲಿಲ್ಲ. ಕರಾಟೆ ಮಾಡಬೇಕಾದ್ರೆ ಹೊಡಿ ಅಂದವರು ಈಗ ಕ್ಯಾಮ್ರಾ ಮುಂದೆ ಹೊಡಿಬೇಡ, ಬರೀ ಮುಟ್ಟು, ಆ ಟ್ರಾನ್ಸಿಷನ್ ತುಂಬ ಕಷ್ಟ ಇತ್ತು. ಬಟ್ ಸರ್ ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಎಷ್ಟು ತಪ್ಪು ಮಾಡಿದ್ರು ಅದನ್ನು ತಿದ್ದಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಈ ಫುಲ್ ಆ್ಯಕ್ಟಿಂಗ್ ಎಲ್ಲ ಸರ್ ಫ್ರಮ್ ಪಾಯಿಂಟ್ 1 ಸರೇ ಹೇಳ್ಕೊಟ್ಟಿದ್ದು. ಎಲ್ಲ ನಾನೇ ನಿಂತು ಮಾಡಿದ್ದೇನೆ ಇದರದ್ದು. ಈ ಚಿತ್ರ ಪಾಪ ಅವರು ಉತ್ತರ ಕರ್ನಾಟಕದಿಂದ ಏನೋ ಬೇರೆ ಆಸೆ ಒಂದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವ್ರ ಹತ್ರ.
ಈ ಥರ ಮಾಡಬೇಕು ಹಾಗೆ ಮಾಡಬೇಕು ಈ ಥರ ಅಂತ ತುಂಬ ಇದು ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರಿಗೆ ರಾಂಗ್ ಹ್ಯಾಂಡ್ಸ್ ಅಂತೆಲ್ಲ ಆ ಥರ ಸಿಕ್ಕಾಕೊಂಡು ಎಲ್ಲ ದುಡ್ಡು ಎಲ್ಲ ಕಳ್ಕೊಂಡ್ಬಿಟ್ಟು ಫಿಲ್ಮ್ ಶೂಟಿಂಗ್ ಏನೋ ಮಾಡಿದ್ರು. ಅವ್ರು ಶೂಟಿಂಗ್ ಫಿಲ್ಮ್ ಮಾಡಿರೋದು ನೋಡಿದ್ರೆ ಒಂದು 5 ತಾಸು ಫಿಲ್ಮ್ ರಿಲೀಸ್ ಮಾಡ್ಬೋದಾಗಿತ್ತು, ಅಂದರೆ 5 ತಾಸಿನ ಫಿಲ್ಮ್ ಮಾಡ್ಬೋದಾಗಿತ್ತು. ಅಷ್ಟು ಫುಟೇಜ್ ಅಂತ ತೊಗೊಂಡು ಬಂದಿದ್ರು. ಆಮೇಲೆ ಅದೆಲ್ಲ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಅದೆಲ್ಲ ತುಂಬ ತಪ್ಪ ಇದಾಗ್ಬಿಟ್ಟಿತ್ತು. ಕೊನೆಗೆ ಅವ್ರಿಗೆ ಬೇಜಾರಾಗ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಂಡ್ರು. ಒಳ್ಳೆ ಆ್ಯಕ್ಷನ್ಸ್ ಇತ್ತು ಫಿಲ್ಮಲ್ಲಿ, ಒಳ್ಳೆ ಚೆನ್ನಾಗಿ ಫೈಟ್ಸ್ ಎಲ್ಲ ಆಗಿತ್ತು. ಅದೆಲ್ಲ ನೋಡ್ಬಿಟ್ಟು ಕೊನೆಯಿಂದ ಇದನ್ನಂತ ನನ್ನ ಹತ್ರ ನನಗೆ ಹೇಗೋ ಪರಿಚಯ ಆಗ್ಬಿಟ್ಟು ನನ್ನ ಹತ್ರ ಬಂದರು. ಯಾಕಂದರೆ ನಮ್ಮ ಫಾದರ್ ಬ್ಯಾಡಿಗೆಯಲ್ಲಿದ್ದರು, ಅವರು ಬ್ಯಾಡಿಗೆಯವರೇ, ನಮ್ಮ ತಂದೆ ಮಿನಿಸ್ಟರ್ ಆಗಿದ್ರು ಅಲ್ಲಿ. ಆಮೇಲೆ ಕೊನೆಗೆ ನಾನು ಅದರ ಫಿಲ್ಮ್ ಎಲ್ಲ ನೋಡ್ಬಿಟ್ಟು ಒಂದು 4-5 ತಾಸು ಫಿಲ್ಮ್ ಇತ್ತು ಎಲ್ಲ ನೋಡ್ಬಿಟ್ಟು ಒಂದು ಹಂತಕ್ಕೆ ಒಂದು ಅವ್ರಿಗೆ ಪ್ರಾಮಿಸ್ ಮಾಡಿದೆ, ನಮ್ಗೆ ಏನಾದರೂ ಮಾಡಿಬಿಟ್ಟು ಮಾಡೋಣ ನಿಮಗೆ ಇದನ್ನಾಗಲ್ಲ ಅಂದ್ಬಿಟ್ಟು. ಕೊನೆಗೆ ಆ ಫಿಲ್ಮ್ ಎಲ್ಲ ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಇದನ್ನೆಲ್ಲ ತೊಗೊಂಡ್ಬಿಟ್ಟು ಈ ರಾಜ್ ಭಾಸ್ಕರ್ ಅವರು ಸಿಕ್ಕರು ನನಗೆ. ಇವ್ರನ್ನೂ ಕರ್ಕೊಂಡು ಒಂದು ಒಳ್ಳೆ ರೂಪ ಕೊಟ್ಟು ಫಿಲ್ಮಲ್ಲಿ ಮಾತ್ರ ನಿಜವಲ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಕ್ಷನ್ ಇವೆಲ್ಲ ಒಳ್ಳೆ ಇದರಲ್ಲಿ ಬಂದಿದೆ. ಎಲ್ಲ ಹೊಸಬರಿದ್ರೂ ಚೆನ್ನಾಗಿ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಒಳ್ಳೆ ಆ್ಯಕ್ಷನ್ ಮೂವಿ ಆಗುತ್ತೆ. ಇಲ್ಲಿ ಮಾಧ್ಯಮಿತರೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಫಿಲ್ಮ್ಗೆ ಸ್ವಲ್ಪ ಪ್ರಮೋಟ್ ಮಾಡಿದರೆ ಖಂಡಿತ ಇದು ಒಳ್ಳೆ ಫಿಲ್ಮ್ ಇದಾಗುತ್ತೆ ಅಂತ ನನ್ನೊಂದು ಹಾರೈಕೆ. ಫಿಲ್ಮ್ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ತಮ್ಮ ಸಪೋರ್ಟ್ ಮಾಡಿ ಅವ್ರು ಇನ್ನಷ್ಟು ಫಿಲ್ಮ್ಗಳು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಹೇಮಂತ್ ಸರ್ ಒಂದು ಫೋನ್ ಮಾಡಿದ್ದಾರೆ, ಪಿಕ್ಚರ್ ಇದೆ ಮಾಡಬೇಕು, ಹೊಸ ಮಾಡಿದರು, ಚೆನ್ನಾಗಿ ಅದು ಮಾಡಿಕೊಡಿ ಮಾತಾಡಿದರು. ಅದು ಪಿಕ್ಚರ್ ನೋಡಿಕೊಂಡು ಆದಮೇಲೆ ಏನೇನು ಮಾಡಬೇಕು ಅದು ರಿಕಾರ್ಡಿಂಗ್ ಎಫೆಕ್ಟ್ಸ್ 5.1 ಎಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ. ಅವ್ರು ಅದು ನೋಡಿ ನಾರಾಯಣ್ ಸರ್ ತುಂಬ ಖುಷಿ ಆಯಿತು. ಅದೇ ನಮಗೆ ಒಳ್ಳೆ ಇದು ಆಯಿತು. ಥ್ಯಾಂಕ್ ಯು. ಓದುತ್ತಿದ್ದೇನೆ. ನೀವು ಯಾವ ಪಾತ್ರವನ್ನು ಮಾಡುತ್ತಿದ್ದೀರಿ? ನಾನು ಸಣ್ಣ ಹುಡುಗಿ ಪಾತ್ರ ಮಾಡಿದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಸಕ್ಸಸ್ ಪ್ರೆಸ್ ಮೀಟ್ ಚೆನ್ನಾಗಿ